ಐಐಟಿ ಹಾಗೂ ಜೆಇಇ ಮೈನ್ಸ್ನಲ್ಲಿ 4ನೇ ಸ್ಥಾನ ಹಾಗೂ ಅಡ್ವಾನ್ಸ್ ಪರೀಕ್ಷೆಯಲ್ಲಿ 11ನೇ ಸ್ಥಾನ ಪಡೆದು ಬಾಂಬೆ ಐಐಟಿ ಇನ್ಸ್ಟಿಟ್ಯೂಟ್ನಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೊಟ್ಟಿಕುಂಟೆ ಗ್ರಾಮದ ವೆಂಕಟರಮಣಪ್ಪ ಪರಿಮಳ ದಂಪತಿಗಳ ಪುತ್ರ ಅರ್ಜುನ್ ಎಂಬ ವಿದ್ಯಾರ್ಥಿ ಬಾಂಬೆ ಐಐಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಪೂರ್ತಿಗೊಳಿಸಿದಂತಹ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕ್ರಾಸ್ನಲ್ಲಿರುವ ವಿಐಪಿ ಶಾಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ವಿಐಪಿ ಶಾಲೆಯ ಮುಖ್ಯಸ್ಥರಾದ ಡಾ ವೇಣುಗೋಪಾಲ್ ಸೇರಿ ಶಾಲೆಯ ಸಿಬ್ಬಂದಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಡಾ ವೇಣುಗೋಪಾಲ್ ಮಾತನಾಡಿ, ಅರ್ಜುನ್ ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಕಷ್ಟಪಟ್ಟು ಓದಿ ಉತ್ತಮ ಸಾಧನೆ ಮಾಡಿ ದೇಶದಲ್ಲಿಯೇ ಪ್ರತಿಷ್ಠಿತ ಕಾಲೇಜಾಗಿರುವ ಬಾಂಬೆ ಐಐಟಿ ಕಾಲೇಜಿನಲ್ಲಿ ಸ್ಥಾನ ಪಡೆದಿದ್ದಾನೆ. ಆ ವಿದ್ಯಾರ್ಥಿಗೆ ಶುಭವಾಗಲಿ ಅಂತ ಶುಭ ಹಾರೈಸಿ, ನಮ್ಮ ಶಾಲೆಯಲ್ಲಿ 1ರಿಂದ 10ನೇ ತರಗತಿಯ ತನಕ ಶಿಕ್ಷಣವನ್ನು ಪೂರ್ಣಗೊಳಿಸಿರುವ ಕಾರಣ ನಮ್ಮ ಶಾಲೆಯಲ್ಲಿ ನಾವಿಂದು ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಈ ವಿದ್ಯಾರ್ಥಿಯ ಸಾಧನೆಯನ್ನ ಮುಂದೆ ಇಟ್ಟುಕೊಂಡು ಎಲ್ಲ ವಿದ್ಯಾರ್ಥಿಗಳು ಸಹ ಇನ್ನು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂದರು. ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ CBSE ಸಿಲೆಬಸ್ನ ಸ್ಕೂಲ್ನಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ ತನಕ ಪ್ರೈಮರಿಯಿಂದ ಹೈಸ್ಕೂಲ್ ತನಕ ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥ ಅರ್ಜುನ್ ಎಂಬ ವಿದ್ಯಾರ್ಥಿ ಗೊಟ್ಟಿಕುಂಟೆ ಗ್ರಾಮದ GT ವೆಂಕಟರಮಣಪ್ಪ ಮತ್ತು SC ಪರಿಮಳ ಎಂಬ ದಂಪತಿಗಳ ಸುಪುತ್ರ ಅರ್ಜುನ್ ಎಂಬ ವಿದ್ಯಾರ್ಥಿ 2025 IIT JEE ಎಕ್ಸಾಮ್ಸ್ ಅಲ್ಲಿ ಮೇನ್ಸ್ ಅಲ್ಲಿ 4ನೇ ರ್ಯಾಂಕು, ಅಡ್ವಾನ್ಸ್ ಅಲ್ಲಿ 11ನೇ ರ್ಯಾಂಕು, ಫಸ್ಟ್ ಅಟೆಂಪ್ಟ್ ಪ್ರಥಮ ಪ್ರಯತ್ನದಲ್ಲೇ ಇಂಥ ಒಂದು ಅದ್ಭುತವಾದ ಸಾಧನೆ ಮಾಡಿರ್ತಕ್ಕಂಥ ಅರ್ಜುನ್ ಎಂಬ ನಮ್ಮ ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿ ಇಂಥ ಒಂದು ಅದ್ಭುತ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯ ಈ ಒಂದು ಸಾಧನೆಗೆ ಕಾರಣಕರ್ತರಾಗಿರ್ತಕ್ಕಂಥ ಅವರ ಪೋಷಕರು ಮತ್ತು ನಮ್ಮ ಶಾಲೆಯ ಶಿಕ್ಷಕ ಸಿಬ್ಬಂದಿಗಳಿಗೆ ಮತ್ತು ಇಂಥ ಒಂದು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಅರ್ಜುನ್ ನಮ್ಮ ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿ ಅಂತ ಹೇಳಿ ಹೆಮ್ಮೆ ಪಡ್ತಾ ಅರ್ಜುನ್ನ ಇಂಥ ಒಂದು ಅಮೋಘ ಸಾಧನೆಗೆ ನಾನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. IIT JEE ಅಡ್ವಾನ್ಸ್ ನಲ್ಲಿ ರಾಷ್ಟ್ರದಲ್ಲೇ 11ನೇ ರ್ಯಾಂಕ್ ಪಡೆದು ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ಕಂಪ್ಯೂಟರ್ ಸೈನ್ಸ್ ಅಲ್ಲಿ IIT ಬಾಂಬೆ ನಂಬರ್ 1 ಸ್ಥಾನದಲ್ಲಿದೆ. ಈ IIT ಬಾಂಬೆನಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗೆ ಸೇರಿರ್ತಕ್ಕಂಥ ನಮ್ಮ ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಯಾದ ಅರ್ಜುನ್ಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅರ್ಜುನ್ ತನ್ನ ಸ್ಕೂಲಿಂಗ್ ಸಂದರ್ಭದಲ್ಲಿ ಪ್ರೈಮರಿಯಿಂದ ಹೈಸ್ಕೂಲ್ ತನಕ ತುಂಬಾ ಸಿನ್ಸಿಯರು, ಆನೆಸ್ಟು, ಡಿಸಿಪ್ಲಿನ್ ವಿದ್ಯಾರ್ಥಿ. ಈ ಒಂದು ವಿದ್ಯಾರ್ಥಿಯ ಒಂದು ಸಾಧನೆ ನಮ್ಮ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ಸಹಿತ ಒಂದು ರೋಲ್ ಮಾಡೆಲ್ ತರ ಮಾದರಿ ಆಗ್ತದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಶಾಲೆಯ ಮಕ್ಕಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ವೇಳೆ ವಿದ್ಯಾರ್ಥಿ ಪೋಷಕರಾದ ವೆಂಕಟರಮಣಪ್ಪ ಮಾತನಾಡಿ, ನಮ್ಮ ಮಗ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ರೋಣೂರು ಕ್ರಾಸ್ನಲ್ಲಿರುವ ವಿಐಪಿ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಮುಗಿಸಿ ಅಲೆನ್ ಸರ್ಜಾಪುರ ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾಭ್ಯಾಸ ಮಾಡಿ ತರಬೇತಿ ಪಡೆದು JEE ಪರೀಕ್ಷೆಯನ್ನು ಪಡೆದಿದ್ದು ಉತ್ತಮ ಫಲಿತಾಂಶವನ್ನು ಪಡೆದಿದ್ದಾನೆ. ಎಲ್ಲ ಉಪನ್ಯಾಸಕರಿಗೂ ಹಾಗೂ ಕಾಲೇಜು ಆಡಳಿತ ಮಂಡಳಿಗೂ ಧನ್ಯವಾದಗಳನ್ನು ತಿಳಿಸಿದರು. ಚೇರ್ಮನ್ ಆಗಿರುವಂತಹ ವೇಣುಗೋಪಾಲ್ ಸರ್ ಅವರೇ, ಮತ್ತೆ ಪ್ರಿನ್ಸಿಪಲ್ ಮೇಡಮ್ ಅವರೇ, ಮತ್ತೆ ಬಹಳಷ್ಟು ಜನ ಟೀಚರ್ಸ್ ಇದ್ದೀರಾ, ಎಲ್ಲ ಟೀಚರ್ಸ್ ವರ್ಗದವರೇ, ಮತ್ತೆ ಪ್ರೀತಿಯ ಮುದ್ದು ಮಕ್ಕಳೇ, ಮತ್ತೆ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇರುವಂಥ ಪ್ರೆಸ್ನವರೇ, ನಿಜವಾಗ್ಲೂ
ನಾನು ಭಾಳಷ್ಟು ಸಂತೋಷ ಪಡೋದು ಮತ್ತೆ ಮತ್ತೆ ಅದನ್ನು ಜ್ಞಾಪಿಸ್ಕೊಳ್ಳೋದು ಯಾರಪ್ಪ ಅಂದರೆ ನಮ್ಮ ಚೇರ್ಮನ್ ಸಾರ್ನ. ಅವ್ರ ಕನಸು ನಮ್ಮಂಥ ಎಷ್ಟೋ ಪೇರೆಂಟ್ಸನ್ನು, ಎಷ್ಟೋ ಮಕ್ಕಳ ಒಂದು ಕನಸು ನನಸಾಗೋದು, ಆ ಡ್ರೀಮ್ ಅವರು ಕಂಡಿದ್ದು ಈಗ ಪ್ರತಿಫಲ ಸಿಗ್ತಾ ಇರೋದು ನಿಜವಾಗ್ಲೂ ನಾವು ಸಂತೋಷವಾಗ್ತದೆ. ಇಂಥ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ CBSE ಸಿಲೆಬಸ್, ನಮ್ಮ ಶ್ರೀನಿವಾಸಪುರದಲ್ಲಿ ಮೊದಲನೇ ಸಾರಿ CBSE ಸಿಲೆಬಸ್ಸನ್ನು ಒಂದು ಶಾಲೆ ಇಲ್ಲಿ ತೆರೆದಿದ್ದು ಅವರ ಶ್ರಮ ಮತ್ತು ಆ ಸಾರು ಮತ್ತು ಅವರ ಮಿಸ್ಸಸ್ ಅವರು ಇದಕ್ಕಾಗಿರುವಂಥ ಒಂದು ಶ್ರಮ. ಇಷ್ಟು ನಮ್ಮ ಅರ್ಜುನ್ ಅಂತವರು, ಇನ್ನು ಕೆಲವು ಮಕ್ಕಳು ಮೆಡಿಕಲ್ಗೆ ಹೋಗ್ತಾರೆ, ಕೆಲವು ಮಕ್ಕಳು ಇನ್ನು ಬೇರೆ IAS IPS ಇಂಥವ್ರು ಹಾಕ್ತಾರೆ. ಬರೋ ದಿನದಲ್ಲಿ ಇನ್ನೂ ಉತ್ತಮವಾದ ಇಂಥ ಸಾಧನೆಗಳಂತ ಮಾಡಿರುವಂಥ ಮಕ್ಕಳು ನಮ್ಮ ಮುಂದೆ ಬರ್ತಾರೆ. ಇದೆಲ್ಲ ಪ್ರತಿಫಲ ನಿಜವಾಗಲೂ ನಮ್ಮ ಚೇರ್ಮನ್ ಸರ್ ಅವರ ಒಂದು ಕನಸನ್ನು ನಾನು ಯಾವಾಗಲೂ ಮರೆಯಲ್ಲ, ನಾವು ಯಾವಾಗಲೂ ಮರಿಬಾರ್ದು ಅನ್ನೋಂಥ ಮಕ್ಕಳಿಗೆ ಈ ಮಾತನ್ನು ನಾನು ಒತ್ತಿ ಹೇಳ್ತೀನಿ. ನಿಜವಾಗ್ಲೂ ಆ ಚೇರ್ಮನ್ ಸರ್ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಮತ್ತು ಅವರ ಕುಟುಂಬ ಚೆನ್ನಾಗಿರಲಿ, ಅವ್ರ ಮಕ್ಕಳು ಸಹ ಒಂದು ಉತ್ತಮವಾದ ಒಂದು ಸಾಧನೆ ಮಾಡಲಿ ಅಂತ ಹೇಳ್ತಾ ಒಂದು ಜೋರಾಗಿ ನಾವು ಅವರಿಗೆ ಒಂದು ಚಪ್ಪಾಳೆ ಮುಖಾಂತರ ನಾವು ಧನ್ಯವಾದ ಅರ್ಪಿಸೋಣ. ಸಂಪಾದನೆ ಮಾಡೋದು ಅನೇಕ ರೀತಿಯಲ್ಲಿ ಇರ್ತದೆ, ಆದರೆ ನಿಜವಾಗೂ ಇದು ಒಂದು ಸಂಪಾದನೆ ಅಲ್ಲ, ಅವರು ಒಂದು ಇದು ಸಮಾಜ ಸೇವೆ ಅಂತ ನಾನು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಬೇರೆ ರೂಟ್ಸ್ ಅವರಿಗೆ ಸಂಪಾದನೆ ಮಾಡೋದು, ಬಿಸ್ನೆಸ್ ಮಾಡೋದು ಬೇರೆ ರೂಟ್ ಗೊತ್ತಿತ್ತು ಅವರಿಗೆ, ಮತ್ತೆ ಮಾಡ್ಬೋದಾಗಿತ್ತು, ಆದರೆ ಆ ರೀತಿಯಲ್ಲಿ ಹೋಗಲಿಲ್ಲ ಅವರು. ನಾನು ಒಂದು ಒಳ್ಳೆ ಸೇವೆಯನ್ನು ಮಾಡಬೇಕು, ಈ ಸೇವೆಯಿಂದ ನಮ್ಮ ಶ್ರೀನಿವಾಸಪುರ ತಾಲೂಕು ಅಥವಾ ಒಂದು ರಾಜ್ಯ ಮಟ್ಟ ಅಥವಾ ದೇಶ ಮಟ್ಟದಲ್ಲಿ ಇಲ್ಲ ಶ್ರೀನಿವಾಸಪುರ ಪ್ರತಿಭೆಯ ಹರಳಬೇಕು, ಈ ಸಾಧನೆಯನ್ನು ನೋಡಬೇಕು ಅಂತ ಒಂದು ಅವರ ಆಲೋಚನೆ ಇತ್ತು ಅಂತ ಗೊತ್ತಾಗ್ತದೆ. ಆದರೆ ನಮ್ಮ ಮುಂದೆ ಗೊತ್ತಾಗ್ಲಿಲ್ಲ. ಆದರೆ ಈ ಶಾಲೆಯ ಇವತ್ತು ದಿನ ಒಂದು ಮಾತು ಹೇಳಿದ್ರು, ಪ್ರಿಸ್ಟೇಜಿಯಸ್ ಕಾಲೇಜ್ ಇನ್ ಬಾಂಬೆ, ನಮ್ಮ ಚೇರ್ಮನ್ ಸರ್ ಹೇಳಿದಂಗೆ ಒಂದು ಟಫೆಸ್ಟ್ ಎಕ್ಸಾಮ್ ಇನ್ ದ ವರ್ಲ್ಡ್, ಇದು ನಿಜ. ಬಾಂಬೆ CS ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಿಂದ ಒಂದು 2, 3, 4 ಜನ ಹೋಗಿರ್ಬೋದು ಈ ಸರ್ತಿ. ಆದರೆ ಅಷ್ಟು ಟಫೆಸ್ಟ್ ಎಕ್ಸಾಮ್ ಅನ್ನ ನಾವು ಕ್ರ್ಯಾಕ್ ಮಾಡಬೇಕಾದ್ರೆ ನಿಜವಾಗಿಯೂ PUCಗಿಂತನೂ ಇಲ್ಲಿ ಕೊಟ್ಟಿರುವಂತ ಬೇಸ್ 1, 2, 3, 4 ಮತ್ತು 10ನೇ ತಾರೀಕು ಕೊಟ್ಟಿರುವಂತ ಒಂದು ವಿಜ್ಞಾನ ಮತ್ತು ಮ್ಯಾಥ್ಸ್, ಈ 3 ಸಬ್ಜೆಕ್ಟ್ಸ್ ಅಲ್ಲಿ ವಿಶೇಷವಾಗಿ ವಿಜ್ಞಾನ ಮತ್ತು ಗಣಿತ ಮತ್ತು ಇನ್ನೊಂದು ಸಬ್ಜೆಕ್ಟ್ ಯಾವುದು, ಕೆಮಿಸ್ಟ್ರಿ. ಒಟ್ಟಾಗಿ ಇವ್ರು ಹಾಕಿರುವಂತಹ ಬೇಸ್ನಿಂದ ಉತ್ತಮ PUCಯಲ್ಲಿ ಸಾಧನೆ ಮಾಡಕ್ಕೆ ಮತ್ತೆ IIT ಬಾಂಬೆ CS ಸಂಪಾದನೆ ಮಾಡಕ್ಕೆ ಅನುಕೂಲ ಆಯಿತು ಅಂತ ನಾನು ನಂಬ್ತೇನೆ. ಅದೇ ರೀತಿಯಾಗಿ ನಾವು ಒಂದ್ಸತಿ ಒಳಗಡೆ ಬಂದ ತಕ್ಷಣ ಮಕ್ಕಳು ಇಲ್ವೇನೋ ಅನ್ಸುತ್ತೆ, ಗೊತ್ತಾಗ್ತಾ ಇತ್ತು. ಇಲ್ಲಿ ಬಂದ ತಕ್ಷಣ ಇಲ್ಲಿ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇರಂತ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಅವರು, ನಾವು ಪ್ರತಿದಿನ ತಿಳ್ಕೊಳ್ತಾ ಇರ್ತೀವಿ ನಮ್ಮ ಅಸ್ಮಾ ಮೇಡಮ್ ಅವ್ರನ್ನ. ನಿಜವಾಗಿಯೂ ಅವರ ಒಂದು ವ್ಯವಸ್ಥೆಯನ್ನ, ಈ ಶಾಲೆಯನ್ನ ಹೀಗೆ ಇರಬೇಕು ಅಂತ ಒಂದು ಅವರ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇರೋರು, ಅವರ ಒಂದು ಇದಕ್ಕೆ ಒಂದು ಕೊಡುಗೆ ಬಹಳಷ್ಟು ನಮ್ಮ ಅಸ್ಮಾ ಮೇಡಮ್ ಅವ್ರದ್ದು ಇದೆ ಅಂತ ಹೇಳ್ತಾ ನಾನು ಅವ್ರಿಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಮತ್ತೆ ಇಲ್ಲಿ ಟೀಚರ್ಸು ಅಷ್ಟೇ, ಮಕ್ಕಳು ಅಷ್ಟೇ, ಮತ್ತೆ ಎಲ್ಲಾ ರೀತಿಯಲ್ಲೂ ಈ ಶಾಲೆ ಉತ್ತಮವಾಗಿ ಬೆಳೀಲಿ, ಇನ್ನೂ ಒಂದು ಒಳ್ಳೆ ಸಾಧನೆ ಆಗುವಂತ ಮಕ್ಕಳು ಇಲ್ಲಿ ಬರಲಿ. ನಮ್ಮ ಚೇರ್ಮನ್ ಸಾರ್ ನಮಗೆ ಈ ರೀತಿಯಾಗಿ ಒಳ್ಳೆಯ ಉತ್ತಮವಾದ ಇನ್ನೂ ಒಂದು ದೊಡ್ಡ ಕಾಲೇಜು ವ್ಯವಸ್ಥೆಗಳು ಇಲ್ಲಿ ರೂಪ ಆಗಲಿ ಅಂತ ಹೇಳ್ತಾ ಇಷ್ಟು ಹೇಳೋ ಅವಕಾಶ ಕೊಟ್ಟ ನಿಮ್ಗೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ಅರ್ಜುನ್ ಮಾತನಾಡಿ, ನಾನು ಈ ಸ್ಥಾನವನ್ನು ಪಡೆಯಲು ನಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು, ನಮ್ಮ ಕಾಲೇಜಿನ ಉಪನ್ಯಾಸಕರು ಹಾಗೂ ನಮ್ಮ ಪೋಷಕರ ಸಹಕಾರ ತುಂಬಾ ಮುಖ್ಯವಾಗಿತ್ತು. ನಮ್ಮ ಪೋಷಕರಿಗೆ, ಶಿಕ್ಷಕರಿಗೆ ಹಾಗೂ ಉಪನ್ಯಾಸಕರಿಗೆ ಧನ್ಯವಾದಗಳನ್ನು ತಿಳಿಸಿ, ತಂದೆ ತಾಯಿಗಳು ಕಷ್ಟಪಟ್ಟು ನಮ್ಮನ್ನು ಶಾಲೆಗೆ ಕಳಿಸಿದಂತಹ ಸಂದರ್ಭದಲ್ಲಿ ತಂದೆ ತಾಯಿ ಕಷ್ಟವನ್ನು ಅರ್ಥ ಮಾಡಿಕೊಂಡು ಮಕ್ಕಳಾದ ನಾವು ಓದಬೇಕು, ನಾವು ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿದಂತಹ ಸಂದರ್ಭದಲ್ಲಿ ನಮ್ಮ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಹೆಮ್ಮೆಯಾಗ್ತದೆ ಎಂದರು. I must say, I am in a great debt of this institution and everyone who have been part of my incredible schooling here at Vision India Public School. I pursued my primary and higher education from this institute. All of those who I'm very grateful to all of those who have been part of laying my foundations strong enough to have achieved this success today. I'm really grateful for our honored chairperson, Dr. Venugopal sir. Thank you, sir. And Honorable Secretary ma'am, Kavita ma'am, in our absence. Thank you, ma'am. And
the embodiment of perfection, our principal, Ms. Isma Tabassum ma'am. I must say, ma'am, you have not changed at all. All my teachers who have taught me, who've made me who I am, and all my peers, my friends, who were a part of my journey, my incredible schooling at this place. And a special thanks to my parents for all their support, care, and encouragement, which has finally led to all this and this moment. I believe, because I've studied here, I believe you all have wonderful set of educators, your teachers, instructors to guide you all through your student life and academic journey. So I'd rather use this opportunity to share what I have learned in my own JEE experience in the last 2 years. To put it in this way, I'd rather say than a burden, it's a choice that we make, that we bring on ourselves. After graduating here in 10th grade from Vision India Public School, I made this choice of pursuing JEE. So I set out to Bangalore. I joined a college there called Alin Sarjapur. That was at that point of time, it was my dream. Joining into a college like IIT Bombay was my dream. And that dream to be reality today, it makes me very happy. As Dr. APJ Abdul Kalam believed, dreaming is the stepping stone to any success. So it's always right for any student. It is a must, I say, for any student to dream big enough so that their actions turn out and make them a reality. To be standing here, to be honest with you all, I must say this it was not this easy from the very start. Like everyone, I started from the scratch and built it all the way to here. I have had my fair share of failures, the time where I doubted myself, a lot of self-doubt, and with the fact that whether I'll be able to achieve anything or not at all. But in all those times of low self-esteem and demotivation, I've always had my peers, my parents, and the morals I learned from here always pushed me up to not give up. The sheer will that was inculcated in me when I studied here for those many years kept me going and taught me to not buckle or yield whenever there is a hard time. I really believe in the saying that there is a big similarity between those who succeed in life and those who don't. The similarity being everyone faces their hard times. Everyone has ups and their downs. But the big difference between those who succeed and don't in their life is that the people who succeed do not give up at the most difficult times of their life. And those who don't give up on their lives very easily. So I believe the most important thing, so most of you studying in your primary or higher school right now, I guess you're not aware of what kind of exams JEE and NEET are. Maybe most of you know that they are formidably hard, very competitive exams. You must make a choice after you graduate from your grade 10. So I suppose we assume it, in fact, any of dreams, if you want to come true, we suppose we can assume them like a long marathon which you run. The point in running a marathon is you don't have a finish line at your sight. So it's not the result that pushes you to run, because the result line is the final line is never seen until you reach it, because you have to run such a long distance before conquering any of your dreams. So similarly, so it must be the journey that pushes you to pursue it. It must be the journey, the process. You have to trust the process. The process teaches you way more than what the result gives you in the finally. So I must say, similarly, any of the exams, rather it's JEE, NEET, or in fact any other competitive exam, I must say, they don't only test your academic excellence. In fact, put to a test your all other capabilities, your personalities, like your endurance, your dedication, your sheer will to keep moving until you achieve your goal.
So, one piece of advice that I've like the most important piece of advice that I've heard from my seniors, my teachers, my lecturers, all throughout this journey, the most precious thing, if you ask me to put, would be to trust the process, to rather than not focus on the end product, and to focus on the process, to endure it, to enjoy it to the fullest. No, irrespective of what the result is after the 2 years or whatever you are planning of your journey, irrespective of the final result, I'm pretty sure that it makes you a very different human being, a better person, and a more capable human being after these 2 years. So the most precious advice for all of you from my side would be to rather enjoy any process, any dream, any journey you go through. I'm pretty sure this school ensures you enjoy your life, do whatever you want with full passion, and provide you with enough guidance and motivation to ensure your goals come true. I'm very grateful once and again to all my teachers, chairman sir, my principal, all my friends who have been part of my incredible schooling at the school. I'm really thankful to all of them. I mean, I can't put it in words how much grateful I am. And also I would like to see much more students coming up like this from the school. That would be a pleasure to meet all of you in a higher positions, better places. A lot of my friends are to be honored. A lot of my people who have graduated from this school have done great works. I hope all of that counts and inspires every one of you to move forward, strive for being a better human being. Thank you, all of you.